ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಮುಂದಿನ 14ನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಕಲಿಯೋ ಕಡೆ ಫೋಕಸ್ ಮಾಡಿ. ಆಲ್ವೇಸ್ ನಿಮಗೆ ಮಾರ್ಕೆಟ್ ಈಸಿ ಆಗುತ್ತೆ. ಅದರ್ವೈಸ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಕಾರಣಕ್ಕೂ ಈಸಿ ಆಗೋದಿಲ್ಲ. ಸೊ ಇವತ್ತಿಂದ ಚಾರ್ಟ್ ನೋಡಿದರೆ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಅನ್ನಿಸ್ತಿದೆ. 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿದೆ ಚಾರ್ಟ್ ಅಂತ. ಈ ನಿನ್ನೆ ಒಂದೆರಡು ಮೆಸೇಜ್ ನೋಡಿದೆ. ಸರ್ 5 ಮಿನಿಟ್ಸ್ಗೂ 15 ಮಿನಿಟ್ಸ್ಗಳು ಟ್ರೇಡ್ ಮಾಡ್ಬೋದಾ ಸರ್ ಅದು ಅಂತ. ನಥಿಂಗ್ ಬಟ್ ನನಗಂತೂ 1 ಮಿನಿಟ್ ಇವತ್ತರೆಗೂ ಅರ್ಥ ಆಗಿಲ್ಲ. ನಾನು 1 ಮಿನಿಟ್ ಟ್ರೇಡರ್ ಅಲ್ಲ. ಓಕೆನಾ, ಫಸ್ಟಿಂದಲೇ ಹೇಳ್ತೀನಿ. ನನಗೆ 5 ಮಿನಿಟ್ಸ್ 15 ಮಿನಿಟ್ಸ್ ಈಸಿ ಟು ಟ್ರೇಡ್. ಸೊ ನಾನು ಹಾಗಾಗಿ 5 ಮಿನಿಟ್ಸು 15 ಮಿನಿಟ್ಸ್ತೇ ಮ್ಯಾಕ್ಸಿಮಮ್ ಥಿಂಗ್ಸ್ಗಳನ್ನ ನೋಡಿ ನಾನು ಟ್ರೇಡ್ ಮಾಡ್ತೀನಿ. ಹಾಗಾಗಿ ಇವಾಗ ನೀವು ನೋಡಿದ್ರೆ ಅಲ್ಲಿ ಇಟ್ ಈಸ್ ನಥಿಂಗ್ ಬಟ್ ಲೈಕ್ ನಿಮಗೆ 15 ಮಿನಿಟ್ಸಲ್ಲಿದೆ. ಎಸ್, ಯೂಶ್ವಲಿ ನಾನು 15 ಮಿನಿಟ್ಸ್ ಕೂಡ ವಾಚ್ ಔಟ್ ಮಾಡ್ಕೊಂಡು ಟ್ರೇಡ್ ಮಾಡ್ತಿರ್ತೀನಿ. 5 ಮಿನಿಟ್ಸು ಪ್ಲಸ್ ಅದಲ್ಲದೆ ಇದನ್ನು ಕೂಡ ಇಯರ್ ಟೈಮ್ ಫ್ರೇಮ್ ಕೂಡ ನೋಡ್ತಿರ್ತೀನಿ. ಲೆಟ್ಸ್ ಸಿ ಮೈ ಪ್ರಾಫಿಟ್ ಆರ್ ಲಾಸ್ ಡನ್ ಫಾರ್ ದ ಡೇ. ಫ್ರೈಡೇ ರಿಸ್ಕ್ ತೊಗೊಂಡಿಲ್ಲ. ಆ್ಯಕ್ಚುಲಿ ಅದೇನೋ ಇವತ್ತು ಬ್ಯಾಡ್ ಲಕ್ ಅಂತಾರಲ್ಲ ಅದಿರಬೇಕು. ನಾನು ಎಕ್ಸಿಟ್ ಆದಮೇಲೆ ಮಾರ್ಕೆಟ್ ಮೂವ್ ಆಯಿತು. ಲೈಕ್ ನಾನು ಎಕ್ಸಿಟ್ ಆಗಿದ್ದೇನಕ್ಕೆ ಅದನ್ನು ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಏನಿತ್ತು ಅಂತ ಇತ್ತು ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಮಾರ್ಕೆಟಲ್ಲಿ ಇವತ್ತು ಬೆಳಿಗ್ಗೆ ಟ್ರೇಡ್ ಎಲ್ಲಿತ್ತು? ಸಿಂಪಲ್ ಲಾಜಿಕ್ಕು. ಟ್ರೇಡು ಸ್ಟೂಡೆಂಟ್ಸ್ ಕೂಡ ಹೇಳಿದೆ. ವಾಯ್ಸ್ ನೋಟಲ್ಲಿ ಕೂಡ ಅವ್ರಿಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದೆ. ಮಾರ್ಕೆಟ್ ಇಲ್ಲಿ ಓಪನ್ ಆದಾಗ ಸೊ ಮಾರ್ಕೆಟ್ ಏನಾದರೂ ಈ ಲೆವೆಲ್ನ ತೆಗೆದ್ರೆ ಡೆಫಿನೆಟಾಗಿ ಮಾರ್ಕೆಟಲ್ಲಿ ನಾವು ಒಂದು ಶೇಕ್ಔಟ್ ಲೆವೆಲ್ ನೋಡ್ಬೋದು. ಮಾರ್ಕೆಟ್ ವಿಲ್ ಗೋ ವೆರಿ ಫಾಸ್ಟ್ ಡೌನ್ ಸೈಡ್ ಹೋಗೋ ಚಾನ್ಸಸ್ ಹೆವಿ ಇರುತ್ತೆ. ಸೊ ಈ ಲೆವೆಲ್ನ ತೆಗಿಯೋವರೆಗೆ ವೆಯ್ಟ್ ಮಾಡಿ. ಅದನ್ನು ತೆಗೆದ್ರೆ ಡೆಫಿನೆಟಾಗಿ ನಾವು ಒಂದು ಸೆಲ್ಲಿಂಗ್ ಸೈಡ್ ಟ್ರೇಡ್ನ ನೋಡೋಣ ಅಂತ ಹೇಳಿದ್ದೆ. ಓಕೆನಾ. ಸೊ ಮಾರ್ಕೆಟ್ ಏನು ಮಾಡ್ತು ಅದೇ ಥರ ಬೈಯಿಂಗ್ ಯಾವಾಗ ಹೇಳಿದೆ? ಬೈಯಿಂಗ್ ಹೇಳಿದೆ ನಾನು. ಇಫ್ ಇಟ್ ಈಸ್ ಬೌನ್ಸ್ ಬ್ಯಾಕ್ ಟು 50, 60 ಈ ಲೆವೆಲ್ ತನಕ ಎಲ್ಲಿಗೆ ಬಂದ್ರೂ ನಾವು ಡೆಫಿನೆಟಾಗಿ ಒಂದು ಸೆಲ್ಲಿಂಗ್ ಸೈಡ್ ಝೋನ್ನ ನೋಡೋಣ. ಏನಕ್ಕೆ ಅಂದರೆ ಮಾರ್ಕೆಟ್ ಏನು ಮಾಡಿದೆ, ಒಂದು ಕಂಟಿನ್ಯೂಸ್ ಆಗಿ ಬೈಯಿಂಗ್ ಇತ್ತು. ಸೊ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ. ಸೊ ಆ್ಯಂಡ್ ಮದರ್ ಆ್ಯಂಡ್ ಬೇಬಿ ಕ್ಯಾಂಡಲ್ ಕಾನ್ಸೆಪ್ಟಲ್ಲಿ ಡೇ ಟೈಮಲ್ಲಿ ನಡೀತಿತ್ತು. ಸೊ ಅದ್ರ ಪ್ರಕಾರ ನನ್ನ ಮೈಂಡಲ್ಲಿ ಇದ್ದಿದ್ದು ಒಂದೇ, ನಿನ್ನೆನೂ ಮದರ್ ಆ್ಯಂಡ್ ಬೇಬಿ ಕ್ಯಾಂಡಲೇ ಆಗಿತ್ತು. ಸೊ ಒಂದು CAS ಕ್ಲೋಸಿಂಗ್ ಪ್ರೈಸ್ ಇಶ್ಯೂಸ್ ಇರೋದ್ರಿಂದ ಕ್ಯಾಂಡಲ್ಸ್ಗಳು ವಾಲಟಿಲಿಟಿ ಜಾಸ್ತಿ ಇದೆ. ಟೈಮ್ ತಗೊಳುತ್ತೆ, 1 ವೀಕ್ 15 ದಿನ ತಗೊಳುತ್ತಿದ್ದು ರೆಡಿ ಆಗಲಿಕ್ಕೆ. ನೋಡೋಣ ಏನೇನಾಗುತ್ತೆ ಅಂತ. ಸೊ ಅದೇ ಪ್ರಕಾರ ನಾನು ವೆಯ್ಟ್ ಮಾಡ್ತಿದ್ದೆ. ಮೊದಲು 15 ನಿಮಿಷದಲ್ಲೇ ಮಾರ್ಕೆಟ್ ಏನು 100 ಪಾಯಿಂಟ್ ಗ್ಯಾಪ್ ಡೌನ್ ಆಗಿತ್ತು, ಆ 100 ಪಾಯಿಂಟ್ನ ಕಂಪ್ಲೀಟ್ ಕವರ್ ಮಾಡ್ತು. ಬಟ್ ನನ್ನ ಪ್ರಕಾರ ಏನು ಗೊತ್ತಾ, ಸಪೋಸ್ ಆ 100 ಪಾಯಿಂಟ್ ಕಂಪ್ಲೀಟ್ ಕವರ್ ಮಾಡಿದೆ ಅಂದರೆ ಇಲ್ಲೆಲ್ಲಾದರೂ ಓಪನ್ ಆಗಿ ಇಷ್ಟು ದೂರ ಕವರ್ ಆಗಿದ್ದರೆ ಎಸ್ ಐ ಆಗ್ರಿ ಮಾರ್ಕೆಟ್ ಒಂದು ಬೌನ್ಸ್ ಕೊಡುತ್ತೆ. ಮಾರ್ಕೆಟ್ ಡಿಪ್ ಕೊಟ್ಟು ಮಾರ್ಕೆಟ್ ಹೊಡೆಯುತ್ತೆ ಮೇಲಕ್ಕೆ ಅಂತ. ಸೊ ಇವಾಗ ಏನು ಮಾಡಿತ್ತು, ಇಷ್ಟು ಡೌನಿಂದ ಬರ್ತಿರೋದು ಇಷ್ಟು ದೂರ ಹೋಗಬೇಕು ಅಂದರೆ ಇಟ್ ನೀಡ್ಸ್ ಮೋರ್ ಸ್ಟ್ರೆಂತ್. ಸಿಕ್ಕಾಪಟ್ಟೆ ಸ್ಟ್ರೆಂತ್ ಬೇಕು. ಅದು ಯಾವತ್ತೋ ವರ್ಷದಲ್ಲಿ 2 ದಿನ 3 ದಿನ ಆಗೋದನ್ನ ನಾವು ಎವ್ರಿ ದಿನ ಆಗುತ್ತೆ ಅಂದ್ಕೊಳ್ಳೋದು ತಪ್ಪದು. ಅದೇ ರೀಸನ್ಗೆ ವೇಟ್ ಮಾಡ್ತಿದ್ದೆ. ಮೊದಲ 15 ನಿಮಿಷ ಮಾರ್ಕೆಟ್ ಏನು ಮಾಡುತ್ತೆ ಮಾಡಲಿ, ಚಲೋ ದೆನ್ ವಿ ಕ್ಯಾನ್ ಥಿಂಕ್ ಇಟ್ ಅಪ್ ಅಂತ. ಸೊ ಮಾರ್ಕೆಟು ಎಕ್ಸಾಕ್ಟಾಗಿ 15 ನಿಮಿಷನೂ ಕಳೀತು. ಮಾರ್ಕೆಟ್ ಯಾವಾಗ ನನಗೆ ಈ ಲೆವೆಲಿಗೆ ಬಂತು, ನಿಯರ್ ಕ್ಲೋಸಿಂಗ್ ಪ್ರೈಸ್ ಲೆವೆಲು, ಚಲೋ ಮಾರ್ಕೆಟ್ ಇಲ್ಲಿಂದ ಒಂದು ರಿಜೆಕ್ಷನ್ ಅಂತೂ ಕೊಡುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಇಲ್ಲೇ ನಿಂತು ಬ್ರೇಕ್ಔಟ್ ಆದರೆ ಡೆಫಿನೆಟಾಗಿ ಮೇಲೆ ಹೋಗುತ್ತೆ. ಅದಾದಮೇಲೆ ಅದಲ್ಲದೆ ಮಾರ್ಕೆಟ್ ಏನಾದರೂ ರಿಜೆಕ್ಷನ್ಸ್ನ ಡೌನ್ ಸೈಡಿಗೆ ಕೊಟ್ಟರೆ ಮಾರ್ಕೆಟು ಯಾವುದೇ ಕಾರಣಕ್ಕೇನು ಫರ್ದರ್ ಅಪ್ ಸೈಡ್ ಮೂವ್ ಆಗೋದಿಲ್ಲ. ಸೊ ಮಾರ್ಕೆಟ್ ಇವತ್ತು ಇಲ್ಲೇ ಸೈಡ್ ವೈಸಾಗಿ ಕ್ಲೋಸ್ ಆಗುತ್ತೆ. ಬಿಕಾಸ್ ಮಾರ್ಕೆಟಲ್ಲಿ ಒಂದು ಬಿಗ್ ರೇಂಜ್ ಆಗ್ಬಿಡುತ್ತೆ. ಸೊ ಇವತ್ತು ಫುಲ್ ಇಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಇದೆ ಅಂತ ಮೈಂಡಲ್ಲಿತ್ತು. ಅದರ ಪ್ರಕಾರ ಎಕ್ಸಾಕ್ಟಾಗಿ ಮಾರ್ಕೆಟ್ ಇಲ್ಲಿಗೆ ಬಂದಾಗ ನಾನು ಎಂಟ್ರಿ ತೊಗೊಂಡೆ. ಸೊ ಎಂಟ್ರಿ ತೊಗೊಂಡೆ. ತುಂಬ ಹೊತ್ತು ಮಾರ್ಕೆಟ್ ಇಲ್ಲೇ ಅಪ್ ಡೌನ್ ಆಗ್ತಿತ್ತು. ಸೊ ಇಲ್ಲಿಗೆ ಬರೋಷ್ಟರಲ್ಲಿ ನಾನು ಸ್ಟೂಡೆಂಟ್ಸಿಗೆ ವಾಯ್ಸ್ ನೋಟ್ ಕೂಡ ಹಾಕಿದ್ದೆ. ಕ್ಲೋಸ್ ಮಾಡ್ತೀನಿ, ಮಾರ್ಕೆಟ್ ಪ್ರಾಬಬ್ಲಿ ಸೈಡ್ ವೈಸ್ ಆಗೋ ಚಾನ್ಸಸ್ ಇದೆ ಅಂತ. ಎಕ್ಸಿಟ್ ಆಗಿದ್ದು ವೆರಿ ನೆಕ್ಸ್ಟ್ 10ರಿಂದ 15 ಸೆಕೆಂಡಲ್ಲಿ ಮಾರ್ಕೆಟ್ ಡಿಪ್. ಓಕೆನಾ. ಸೊ ಅಲ್ಲಿಗೆ ನಿಮಗೇನು 13,000 ನೋಡ್ತೀರೋ ಒಂದು 25,000 ತೋರಿಸ್ಬೇಕಿತ್ತದು. ಅದನ್ನು ಇಲ್ಲಿ ತನಕ ಹೋಲ್ಡ್ ಮಾಡಿದರೆ ಇಟ್ ಕುಡ್ ಶೋನ್ ಮಿ ಬಿಗ್ಗರ್ ಮನಿ. ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಮಾರ್ಕೆಟು ಎವ್ರಿ ದಿನ ಸೇಮ್ ಮೈಂಡ್ಸೆಟ್ಟಲ್ಲಿ ಇರೋದಿಲ್ಲಲ್ಲ. ಸೊ ನಾನು ಅಂದ್ಕೊಂಡೆ ಮಾರ್ಕೆಟು ಇಷ್ಟು ದೂರ ಟ್ರಾವೆಲ್ ಮಾಡ್ದಲೇ ಒಂದು ಅರ್ಧ ಕ್ಯಾಂಡಲ್ ಇಲ್ಲಿ ಮಾಡಿ ಇಲ್ಲೇ ಎಲ್ಲರೂ ಹೋಲ್ಡ್ ಮಾಡಿ ಸ್ಲೋಲಿ ಇದ್ದಿದ್ರೆ ಡೆಫಿನೆಟಾಗಿ ಕೆಳಗಡೆ ಬೀಳುತ್ತೆ ಅನ್ಬೋದಿತ್ತು. ಮಾರ್ಕೆಟ್ ಇಷ್ಟು ದೂರ ಬಂದಿದ್ದರಿಂದ ಸೈಡ್ ವೇಸ್ ಆಗ್ಬೋದು ಅಂತ ನಾನು ಎಕ್ಸಿಟ್ ಆದೆ. ದಟ್ಸ್ ಓಕೆ, ನೋ ಪ್ರಾಬ್ಲಮ್. ಲೈಕ್ ಸಮ್ ಟೈಮ್ ಇಟ್ ಹ್ಯಾಪನ್ಸ್. ಈ ವೀಕಲ್ಲಂತೂ ತುಂಬ ಕನ್ಫ್ಯೂಷನ್ ವೀಕು. ಯಾಕೆಂದರೆ RBI ಪಾಲಿಸಿ ಇತ್ತು, ಈ CAS ಥಿಂಗ್ ಇತ್ತು, ಮತ್ತು ಇವೆಲ್ಲ ಅರ್ಥನೇ ಆಗ್ತಿಲ್ಲ ಮಾರ್ಕೆಟ್ ಏನು ಮಾಡ್ತಿದೆ ಅಂತ. ಸೊ ಹಾಗಾಗಿ ವೀಕ್ ಟೆಡಮೆಡಿ ಜಾಸ್ತಿ ಇದೆ. ಟೆಡಮೆಡಿ ಇದ್ದಾಗ ನಾವು ಸ್ವಲ್ಪ ಎಮೋಷನಲ್ ಕಂಟ್ರೋಲ್ ಮಾಡ್ಕೊಂಡು ಟ್ರೇಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾಗಾಗಿನೇ ಸೊ ನಿಮಗೆ 15 ಮಿನಿಟ್ಸ್ ಕೂಡ ಈಸಿ ಟ್ರೇಡ್ ಮಾಡಲಿಕ್ಕೆ. ಸೊ ಏನಕ್ಕೆ ಅನ್ನೋದು ಕೂಡ ಹೇಳ್ತೀನಿ. ಬ್ಯಾಕ್ ಎಂಡ್ ನಮ್ಮದು ಡೇಟ್ ಪ್ರಕಾರ ರನ್ ಆಗ್ತಿದೆ ಅಂದ್ರೂ 15 ಮಿನಿಟ್ಸಲ್ಲಿ ಕೂಡ ನನಗೆ ಈಸಿ ಅನಿಸುತ್ತೆ ಟ್ರೇಡ್ ಮಾಡೋದು. ಅಂತೇಳಿ ನಾನು ಡಿಫಿಕಲ್ಟ್ ಫೀಲ್ ಮಾಡೋದಿಲ್ಲ. ಬಟ್ 1 ಮಿನಿಟ್ಗೆ ಹಾಕೊಂಡ್ರೆ ನಂಗೆ ಅರ್ಥನೇ ಆಗೋಲ್ಲ. ಡೈರೆಕ್ಟಾಗಿ ಹೇಳ್ತೀನಿ, 1 ಮಿನಿಟಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ನನಗಿಲ್ಲಿ. ಸೊ ಬಿಕಾಸ್ ಮಾರ್ಕೆಟ್ ಅಪ್ ಸೈಡ್ ಹೋಗಿ ಟ್ರೈ ಮಾಡ್ತಿದ್ಯಾ, ಡೌನ್ ಸೈಡ್ ಹೋಗಿ ಟ್ರೇಡ್ ಮಾಡ್ತಿದ್ಯಾ, ಛೋಟ ಕ್ಯಾಂಡಲ್ಗಳು ಮಾಡ್ತಿದ್ದೆ. ಅವಾಗ ಏನಾಗ್ತದೆ, ಹಿಂಗೆ ನಾವು ಎಳ್ಕೊಳ್ತೀವಿ. ಹಿಂಗೆ ಎಳ್ಕೊಂಡಾಗ ಏನಾಗುತ್ತೆ, ಲೈನಲ್ಲಿ 5 ಪಾಯಿಂಟು 10 ಪಾಯಿಂಟಿಗೆ ಮಾರ್ಕೆಟು ಅಪ್ ಸೈಡ್ ಡೌನ್ ಸೈಡ್ ತೋರಿಸ್ತಿರುತ್ತೆ. ಏನೂ ಅರ್ಥ ಆಗೋದಿಲ್ಲ ಮಾರ್ಕೆಟಲ್ಲಿ. ಬಟ್ ಎಸ್, ಇಲ್ಲೂ ಕೂಡ ಟ್ರೇಡ್ ಮಾಡೋದೇನು ಡಿಫಿಕಲ್ಟ್ ಅಂತ ಅನಿಸಲ್ಲ. ಬಟ್ ನನಗೆ ಅರ್ಥ ಆಗೋದಿಲ್ಲ, ಯಾಕೆಂದರೆ ನಾನು ಫಸ್ಟಿಂದ 1 ಮಿನಿಟ್ ನೋಡಿಲ್ಲ. ಸೊ ಕೆಲವರು ಅಂತಾರೆ ಈ ಟ್ರೆಂಡ್ ಲೈನು ಓಕೆ, ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಯಿತು. ಸೊ ಇಲ್ಲಿಂದ ಒಂದು ಒಳ್ಳೆ ಮೂವ್ ಕೊಡುತ್ತೆ, ಮಾರ್ಕೆಟ್ ಕೆಳಗಡೆ
ಕೆಳಗಡೆ ಬಿತ್ತು. ಚಲೋ ಓಕೆ, ಬಿದ್ದಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಮತ್ತೆ ರಿಜೆಕ್ಷನ್ ತೊಗೊಳ್ತು, ಮಾರ್ಕೆಟ್ ಅಗೇನ್ ಕೆಳಗಡೆ ಬಿತ್ತು. ಚಲೋ ಓಕೆ, ಬಿದ್ದಿರ್ಬೋದು, ಅಗೇನ್ ರಿಜೆಕ್ಷನ್ ತೊಗೊಂಡು ಅಗೇನ್ ಅಪ್ಸೈಡ್ ಹೋಗಿ ಅಗೇನ್ ಕೆಳಗಡೆ ಬರ್ತೀವಿ. ಚಲೋ ಇಲ್ಲ ಅಂತ ಹೇಳೋದಿಲ್ಲ. ಮಾರ್ಕೆಟ್ ನಿಮಗೆ ನೋಡೋ ವಿಧಾನ ಗೊತ್ತಿರಬೇಕು, ಅವಾಗ ನೀವು ಹೆಂಗೆ ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ಸೊ ಇದು ನಿಮಗೆ 5 ನಿಮಿಷದಲ್ಲಿ ನೋಡ್ತೀರಾ, 15 ನಿಮಿಷದಲ್ಲಿ ನೋಡ್ತೀರಾ, ಈಗ 5 ಮಿನಿಟ್ಸಲ್ಲಿ ನೋಡಿದ್ರೆ ಸಮಾಟ್ ಓಕೆ, ಅಕ್ಸೆಪ್ಟಬಲ್ ನಮಗೆ ಕಾಣಿಸ್ತಿದೆ ಮಾರ್ಕೆಟ್ ಏನಾಗಿದೆ 5 ನಿಮಿಷದಲ್ಲಿ ಇದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಸೊ ಮಾರ್ಕೆಟಲ್ಲಿ ಎಕ್ಸಾಕ್ಟಾಗಿ ಎಂಟ್ರಿ ಆಗಿ ಝೋನ್ ಇರ್ಬೋದು, ಆ ಝೋನಿಂದ ಮಾರ್ಕೆಟು ಶಾರ್ಪ್ ಫಾಲ್ ಕೊಡ್ತು. ವೆರಿ 5 ಮಿನಿಟ್ಸಲ್ಲಿ ಅಗೇನ್ ಮಾರ್ಕೆಟ್ ರಿಟೆಸ್ಟ್ ಕೂಡ ಮಾಡ್ತು. ಸೊ ರಿಟೆಸ್ಟಲ್ಲಿ ಯಾರು ಟ್ರೇಡ್ ಮಾಡಿದವ್ರಿಗಿದ್ರು ಮಾರ್ಕೆಟಲ್ಲಿ ಒಂದು ಉತ್ತಮ ಡೌನ್ ಸೈಡ್ ಮೂವ್ ಕೊಟ್ಟಿದೆ. ಅದಾದಮೇಲೂ ಡೌನ್ ಸೈಡ್ ಮೂವ್ ಕೊಟ್ಟಿದೆ, ಇಲ್ಲ ಅಂತ ಹೇಳೋದಿಲ್ಲ. ಸೇಮ್ ಲಾಜಿಕ್ ನಿಮಗೆ 15 ಮಿನಿಟ್ಸಲ್ಲೂ ಅದೇ ಥರನೇ ಕಾಣಿಸುತ್ತೆ. ನಿಮಗೇನು 5 ಮಿನಿಟ್ಸಲ್ಲಿ ನೋಡಿದ್ರಲ್ಲ, ಸೇಮ್ 15 ಮಿನಿಟ್ಸಲ್ಲಿ ಅದೇ ಥರ ಕಾಣಿಸ್ತಿದೆಯಾ ನಿಮಗೆ ಮಾರ್ಕೆಟಲ್ಲಿ? ಮಾರ್ಕೆಟ್ ಏನು ಮಾಡಿತ್ತು? 2 ಶಾರ್ಪ್ ಕ್ಯಾಂಡಲು, ರಿಟ್ರೇಸ್ಮೆಂಟು, ರಿಜೆಕ್ಷನ್. ಸೊ ಕಾಣಿಸ್ತಿದೆಯಲ್ಲ ಇಲ್ಲಿ. ಸೊ ನಿಮಗೆ ಏನು ಕಾಣಿಸ್ತಿದೆ ಇದು ಕ್ಲಿಯರಾಗಿ ಕಾಣಿಸ್ತಿದೆ. ಅಲ್ಲಿ ನಿಮಗೆ 1 ಮಿನಿಟಲ್ಲೇ ನೋಡಬೇಕು ಅಂತಲೂ ಏನಿಲ್ಲ, 15 ಮಿನಿಟ್ಸಲ್ಲಿ 5 ಮಿನಿಟ್ಸಲ್ಲಿ. ಸೊ ನನಗೇನಂದರೆ 5 ಆರ್ 15 ಮಿನಿಟ್ಸ್ ಸ್ವಲ್ಪ ಈಸಿ ಅನಿಸುತ್ತೆ. ಏನಕ್ಕೆ 15 ಮಿನಿಟ್ಸ್ ಈಸಿ ಅನ್ಸುತ್ತೆ ಗೊತ್ತಾ? ಲಾಸ್ಟ್ 3 ಡೇಸ್ ಡಾಟಾ ನನ್ನ ಕಣ್ಮುಂದೆ ಇರುತ್ತೆ. ಏನು ಹೇಳಿ? ಲಾಸ್ಟ್ 3 ಡೇಸ್ ಮೂಮೆಂಟ್ ಏನಿದೆಯಲ್ಲ, ಇದು ನನ್ನ ಕಣ್ಮುಂದೆ ಇದೆ. ಸೊ ಇಟ್ ಮೀನ್ಸ್ ವಾಟ್ ನನಗೆ? ಸೊ ಲಾಸ್ಟ್ 3 ಡೇಸ್ ಡಾಟಾ ನನ್ನ ಕಣ್ಮುಂದೆ ಇದೆ ಅಂದರೆ ನನಗೆ ಈಸಿಯಾಗಿ ಅರ್ಥ ಆಗುತ್ತೆ ಮಾರ್ಕೆಟ್ ಏನು ಮಾಡ್ತಿದೆ ಅನ್ನೋದು. ಓಕೆನಾ? ಅದಕ್ಕೆ ನಾನು 15 ಮಿನಿಟ್ಸ್ನ ಪ್ರಿಫರ್ ಮಾಡೋದು. ಯೂಶ್ವಲಿ 5 ಮಿನಿಟ್ಸ್ ಆ್ಯಂಡ್ 15 ಮಿನಿಟ್ಸ್ನ ಪ್ರಿಫರ್ ಮಾಡಿ ಏನಕ್ಕೆ ಟ್ರೇಡ್ ಮಾಡ್ತೀನಿ ಅಂದರೆ ನನಗೆ 3 ಡೇಸ್ ಡಾಟಾ ಮಸ್ಟ್ ಇಂಪಾರ್ಟೆಂಟು. ಗೋಲ್ಡಲ್ಲಿ ನೋಡಬೇಕಾದ್ರೆ ಕೆಲವರು ಸ್ವಿಂಗ್ ಟ್ರೇಡಿಂಗು ಅದು ಇದು ಅಂತ ಹೇಳ್ತಾರೆ. ನಿಮಗೆ ಗೋಲ್ಡಲ್ಲಿ ನೀವು ನನ್ನನ್ನು ಕೇಳೋದಾದರೆ, ಗೋಲ್ಡ್ ಇವಾಗ 15 ಮಿನಿಟ್ಸಲ್ಲಿ ರನ್ ಆಗ್ತಿದ್ದಿಲ್ಲ, ನನಗೆ ಅರ್ಥನೇ ಆಗಲ್ಲ 15 ಮಿನಿಟ್ಸಲ್ಲಿ ಏನಾಗ್ತಿದೆ ಅಂತ. ಯೂಶ್ವಲಿ ನಾನು ಏನು ಮಾಡ್ತೀನಿ, ಗೋಲ್ಡ್ನ ಐ ವಿಲ್ ಸ್ವಿಚ್ ಟು 1 ಅವರ್. 1 ಅವರ್ ಸ್ವಿಚ್ ಆದರೆ ಏನಾಗುತ್ತೆ, ನನಗೆ ಈಸಿಯಾಗಿ ಅರ್ಥ ಆಗುತ್ತೆ ಮಾರ್ಕೆಟ್ ಏನು ಮಾಡಿದೆ ಅಂತ. ಸೊ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಮಾರ್ಕೆಟ್ ವಾಟ್ ಇಟ್ ಈಸ್ ಡನ್ನಿಂಗ್ ಅಂತ, ಡೂಯಿಂಗ್ ಅಂತ. ಏನಂದರೆ ಮಾರ್ಕೆಟ್ ಏನು ಮಾಡಿತ್ತು, ಒಂದು ದಿನ ಕಂಪ್ಲೀಟ್ ಅಪ್ಸೈಡ್ ರ್ಯಾಲಿ ಬಂದಿತ್ತು. ಸೊ ದಿಸ್ ವಾಸ್ ದ ಫಸ್ಟ್ ಪುಲ್ ಬ್ಯಾಕ್ ಆಫ್ ದ ಡೇ. ಫಸ್ಟ್ ಪುಲ್ ಬ್ಯಾಕಲ್ಲಿ ಆಲ್ವೇಸ್ ಲೈಕ್ ಮಾರ್ಕೆಟಲ್ಲಿ ಒಳ್ಳೆ ಮೂಮೆಂಟ್ ಸಿಗುತ್ತೆ. ಇಲ್ಲಿಂದಲೇ ಮಾರ್ಕೆಟು 1 ಮೋರ್ ರ್ಯಾಲಿ ಕವರ್ ಮಾಡಿತ್ತು. ಸೊ ಅದೇ ಲೆವೆಲಿಂದ ಮಾರ್ಕೆಟ್ ಅಗೇನ್ ರ್ಯಾಲಿನ ಕವರ್ ಮಾಡ್ತಿದೆ. ಸೊ ಇವಾಗ ನೀವು ಇಲ್ಲಿ ಹೋಗಿ ಬೈ ಮಾಡೋದೇನು? ಇಟ್ಸ್ ಅ ಟೋಟಲಿ ರಾಂಗ್. ಯು ನೀಡ್ ಟು ವೆಯ್ಟ್ ಫಾರ್ ಅಟ್ಲೀಸ್ಟ್ 270. ಒಂದು ಪುಲ್ ಬ್ಯಾಕ್ 270 ತನಕ ಕೊಟ್ಟರೆ ಒಂದು ಬೌನ್ಸ್ ಕೊಡುತ್ತೆ. ಅದರಿಂದ ಕೆಳಗಡೆಗೂ ಬರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಮಾರ್ಕೆಟಲ್ಲಿ 1 ಅವರ್ ಟೈಮ್ ಫ್ರೇಮು ನನಗೆ ಈಸಿಯಾಗಿ ತೋರಿಸ್ತಿದೆ ಮಾರ್ಕೆಟ್ ಏನು ಆಗಿದೆ ಅನ್ನೋದು. ಓಕೆನಾ? ನಿನ್ನೆದು ಫುಲ್ ಮೂಮೆಂಟ್ ಇಲ್ಲಿದೆ, ನನ್ನ ಕಣ್ಮುಂದೆ ಇದೆ. 24 ಕ್ಯಾಂಡಲ್ ನಿನ್ನೆ ಫುಲ್ ಮೂಮೆಂಟ್ ಇದೆ. ಸೊ ಅದಲ್ಲದೆ ಮಾರ್ಕೆಟಲ್ಲಿ ಇವತ್ತಿನ ಫುಲ್ ಮೂಮೆಂಟ್ ಇದೆ. ಇಟ್ ಮೀನ್ಸ್ ನನಗೆ ಲಾಸ್ಟ್ 2 ಡೇಸ್ ಮೂಮೆಂಟು ನನ್ನ ಕಣ್ಮುಂದೆ ಕಾಣಿಸ್ತಿದೆ. ನಾನು ಟ್ರೇಡ್ ಮಾಡ್ಬೋದು. ಇಲ್ಲಿ ಸ್ಕ್ಯಾಲ್ಪಿಂಗ್ ಮಾಡೋಕ್ಕಲ್ವಾ? ಸ್ಕ್ಯಾಲ್ಪಿಂಗ್ ಕೂಡ ಮಾಡ್ಬೋದು, ನೋ ವರೀಸ್. ಸ್ಕ್ಯಾಲ್ಪಿಂಗ್ ಎಲ್ಲಿಂದ ಮಾಡ್ಬೋದು? ಈ ಲೆವೆಲಿಂದ ಇಲ್ಲಿ ತೊಗೊಂಡ್ರು ಒಳ್ಳೆ ಸ್ಕ್ಯಾಲ್ಪಿಂಗ್ ಇತ್ತು. ಸೊ ಅದೇ ನಿಮಗೆ ಈಗ ನಾನು ಇಲ್ಲಿ ಏನು ಲೆವೆಲ್ ಆಗ್ತೀನಲ್ಲ, ಇದು ನೀವು 1 ಮಿನಿಟಲ್ಲಿ ಹೋಗಿ ನೋಡಿದ್ರೆ ತಲೆ ಕೆಟ್ಟೋಗ್ಬಿಡುತ್ತೆ ಇದು. ಸೊ 1 ಮಿನಿಟಲ್ಲಿ ಹೋಗಿ ನೀವು ನೋಡೋಕೆ ಹೋದರೆ ನಮಗೆ ಅದು ಕಾಣೋದೇ ಇಲ್ಲ, ಎಲ್ಲೈತಪ್ಪ 1 ಮಿನಿಟಲ್ಲಿ ಅಂತ. ಬಿಕಾಸ್ ಅದು ಗೊತ್ತು ಕೂಡ ಆಗೋದಿಲ್ಲ ನಿಮಗೆ. ಇದು ಇಷ್ಟು ಝೂಮ್ ಔಟ್ ಮಾಡ್ಕೊಬೇಕು ನೀವು, ಮತ್ತು ಇಷ್ಟೊಂದು ಎಳ್ಕೊಬೇಕು. ನಿಮ್ಮ ಸ್ಕ್ರೀನ್ಗಳಲ್ಲಿ ಸಾಲೋದೆಲ್ಲ ಮಾರ್ಕೆಟ್ ಏನು ಮಾಡ್ತಿದೆ, ಬೆಟ್ಟ ಕಟ್ತಿದೆಯೋ ಆಟ ಕಟ್ತಿದೆಯೋ ಅರ್ಥನೇ ಆಗೋದಿಲ್ಲ. ಸೊ ಬಟ್ 1 ಮಿನಿಟಲ್ಲಿ ಕೂಡ ಟ್ರೇಡ್ ಮಾಡ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಇಟ್ ಈಸ್ ನಥಿಂಗ್ ಬಟ್ ನಿಮ್ಮ ಮೈಂಡ್ ಸೆಟ್. ಅದು ಇಷ್ಟು ದೂರ ಮಾರ್ಕೆಟ್ ಒಂದು ಸೈಡ್ ಟ್ರಾವೆಲ್ ಮಾಡಿತ್ತು, ಇಟ್ ಇಸ್ ಅ ಪುಲ್ ಬ್ಯಾಕ್, ಇಟ್ ವಿಲ್ ಗೋ ಅಪ್ ಸೈಡ್ ಅನ್ನೋದಿತ್ತು. ಬಟ್ ನಮಗೇನು ಅನ್ಸುತ್ತೆ ಗೊತ್ತಾ, ಇಷ್ಟು ದೂರ ಟ್ರಾವೆಲ್ ಏನಕ್ಕೆ ಮಾಡ್ತು ಅನ್ನೋದೇ ಗೊತ್ತಾಗೋದಿಲ್ಲ ಮಾರ್ಕೆಟಲ್ಲಿ. ಅದೇ ನಿಮಗೆ ನೀವು ಅದನ್ನೇ ಸೇಮ್ 1 ಅವರಿಗೆ ಬಂದು ನೋಡಿದರೆ ಮಾರ್ಕೆಟಲ್ಲಿ ಈಸಿಯಾಗಿ ಗೊತ್ತಾಗ್ತಿದೆ ಮಾರ್ಕೆಟ್ ಎಲ್ಲಿಂದ ಟ್ರಾವೆಲ್ ಮಾಡ್ತಿದೆ, ಯಾಕೆ ಟ್ರಾವೆಲ್ ಮಾಡ್ತಿದೆ, ಇಲ್ಲಿಂದಲೇ ಯಾಕೆ ಮಾರ್ಕೆಟ್ ಬೌನ್ಸ್ ಆಗುತ್ತೆ. ಸೊ ಇಷ್ಟು ಥಿಂಗ್ಸ್ ನಿಮಗೆ ಕಣ್ಮುಂದೆ ಕಾಣಿಸ್ತಿದೆಯಾ? ಸೊ ಇದೇ ರೀಸನ್ಗೆ ಹೇಳೋದು ನಾನು ಯೂಶ್ವಲಿ 15 ಮಿನಿಟ್ಸ್ನ ಜಾಸ್ತಿ ನೋಡಿ ಟ್ರೇಡ್ ಮಾಡ್ತೀನಿ ಅಂದರೆ ಇದೇ ರೀಸನು. ನೀವು ಗೊತ್ತಿರೋರು, ಕೆಲವರು ಎಕ್ಸ್ಪೀರಿಯನ್ಸ್ ಇರೋರು ಕೇಳಿ ನೋಡಿ. ಪೀಪಲ್ ಸಿ ಇಟ್ ಆನ್ 15 ಮಿನಿಟ್ಸ್, ಎಕ್ಸಿಕ್ಯೂಟ್ಸ್ ಆನ್ 1 ಮಿನಿಟ್. ಅಲ್ಲಿ ಏನಾದರೂ ರಿಜೆಕ್ಷನ್ ಟೈಪು ಅದು ಇದು ಕಾಣಿಸ್ತಿದೆ ಅಂದರೆ 1 ಮಿನಿಟಲ್ಲಿ ಎಕ್ಸಿಕ್ಯೂಟ್ ಮಾಡೋಣ ಅನ್ನೋರು ಮಾಡ್ತಾರೆ. ಓಕೆನಾ? ಇಷ್ಟೇ, ಏನು ಎಕ್ಸ್ಟ್ರಾ ಲಾಜಿಕ್ಕಿಲ್ಲಿ ನಾವು ಯೂಸ್ ಮಾಡೋದಿಲ್ಲ. ಎಲ್ಲರೂ ಹೇಳೋದನ್ನ ಕೆಲವೊಂದನ್ನು ಹೇಳ್ತಾರೆ, ಕೆಲವೊಂದನ್ನು ಹೇಳೋದಿಲ್ಲ. ನಾನು ನಿಮಗೆ ಮುಕ್ತವಾಗಿ ಹೇಳ್ಕೊಳ್ತೀನಿ ಅಷ್ಟೇ. ಸೊ ಇಲ್ಲಿ ಬಂದು ನಿಮಗೆ ನಿಫ್ಟಿನ 1 ಅವರಲ್ಲಿ ನೋಡೋಕ್ಕಾಗತ್ತಾ? ಇಂಪಾಸಿಬಲ್. ಯಾಕೆ ನೋಡೋಕ್ಕಾಗಲ್ಲ? ಇಂಪಾಸಿಬಲ್. ನಿಮಗೆ 1 ಅವರಲ್ಲಿ ಏನೂ ಅರ್ಥ ಆಗೋದಿಲ್ಲ ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ. ಏನಕ್ಕೆ ಅಂದರೆ ನಮ್ದು ಇರೋದೇ ದಿನಕ್ಕೆ 6 ಗಂಟೆ ಟೈಮ್. ಇವಾಗ CS ಬಂದಮೇಲೆ 6 ಗಂಟೆ ಟೈಮ್ ಟ್ರೇಡ್ ಆಗೋದು. 6 ಗಂಟೆಗೆ 6 ಕ್ಯಾಂಡಲ್ ಆಗೋದು. ಸೊ ನೀವು 6 ಕ್ಯಾಂಡಲಲ್ಲಿ ಏನಾಗಿದೆ ಅಂತ ಏನಾದ್ರು ಅರ್ಥ ಆಗುತ್ತಾ? ಅರ್ಥ ಆಗೋಲ್ಲ. ಅದೇ ಗೋಲ್ಡ್ ಅಂಡ್ ಅದರಲ್ಲಿ ಏನಾಗುತ್ತೆ, 24 ಕ್ಯಾಂಡಲ್ ಆಗುತ್ತೆ, ಪ್ಲಸ್ ವರ್ಲ್ಡ್ ವೈಡ್ ವಾಲ್ಯೂಮ್ ಇರುತ್ತೆ. ಸೊ ವಾಲ್ಯೂಮ್ ಪ್ರಕಾರ ಬ್ರೇಕ್ಔಟು, ರಿಟ್ರೇಸ್ಮೆಂಟು, ರಿಜೆಕ್ಷನ್ ಎಲ್ಲ ನೀಟಾಗಿ ವರ್ಕ್ ಆಗ್ತವೆ. ಇಂಡಿಯನ್ ಮಾರ್ಕೆಟಲ್ಲಿ ವಾಲ್ಯೂಮ್ ದಿನೇ ಬೀಳ್ತಾ ಇದೆ, ಇನ್ನೂ ಹೊಗೆ ಹಾಕ್ಸ್ಕೊಳ್ಳುತ್ತೆ. ಸೊ ಅವಾಗ ಇನ್ನೂ ಗೊತ್ತಾಗುತ್ತೆ, ಮಜಾ ಇರುತ್ತೆ. ಸೊ ಅದೇ ನಿಮಗೆ ಈಗ 15 ಮಿನಿಟ್ಸಲ್ಲಿ ನೋಡಿದರೆ ನನ್ನ ಕಣ್ಮುಂದೆ ಏನು ಕಾಣಿಸ್ತಿದೆ? ವಾಟ್ ಯು ಆರ್ ಸೀಯಿಂಗ್ ಇನ್ 15 ಮಿನಿಟ್ಸ್? ಇಟ್ಸ್ ಅ ಒನ್ ಟ್ರೆಂಡ್ ಲೈನ್. Now market is running on one trend line. So market it is running on another trend line. So it means bigger to smaller side market move ಆಗ್ತಿದೆಯಾ?
ಇಟ್ ಇಸ್ ಅ ಬಿಗ್ಗರ್ ಟು ಸ್ಮಾಲರ್ ಸೈಡಿಗೆ ಮಾರ್ಕೆಟ್ ಮೂವ್ ಆಗ್ತಿದೆ. ಸೊ ಮಾರ್ಕೆಟ್ ಏನು ಮಾಡ್ಬೋದು, ಸೊ ಇವತ್ತು ಇಲ್ಲೇ ನಿಂತರೆ ಮಾರ್ಕೆಟು ಸಪೋಸ್ ಮಂಡೇ ಇಫ್ ಇಟ್ ಈಸ್ ಬ್ರೇಕ್ಸ್ ಅಗೇನ್ ಈ ಲೆವೆಲ್ನ ಏನಾದರೂ ಬ್ರೇಕ್ ಡೌನ್ ಆದರೆ ಮಾರ್ಕೆಟ್ ಯೂ ಟರ್ನ್ ಆಗೋದಿಲ್ಲ, ಮಾರ್ಕೆಟ್ ಹೈಯರ್ ಲೋ ಮಾಡ್ಕೊಂಡು ಕೆಳಗಡೆ ಲೋಯರ್ ಲೋ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಮಾರ್ಕೆಟ್ ಅನ್ನೋದು ಮೈಂಡ್ ಸೆಟಲ್ಲಿ ಗೊತ್ತಾಗ್ತಿದೆ. ಸೊ ಅದೇ ನಿಮಗೆ ಮಾರ್ಕೆಟು ಎಕ್ಸಾಕ್ಟಾಗಿ ಲೈಕ್ ಮಂಡೇ ಇಲ್ಲೇ ಓಪನ್ ಆಯ್ತಪ್ಪ, ಇಲ್ಲ ಮಾರ್ಕೆಟ್ ಇಲ್ಲೇ ಓಪನ್ ಆಯಿತು, ಡೂ ಯು ಥಿಂಕ್ ಮಾರ್ಕೆಟ್ ವಿಲ್ ಬ್ರೇಕ್ ದಿಸ್? ಕಷ್ಟ ಆಗುತ್ತಲ್ವಾ? ಈ ಲೆವೆಲ್ ಬ್ರೇಕ್ಔಟ್ ಮಾಡೋದು ಈಸಿ ಆಗುತ್ತಲ್ವಾ? ಇಷ್ಟೇ ಲಾಜಿಕ್ಸ್ಗಳನ್ನ ಸಿಂಪಲಾಗಿ ಯೂಸ್ ಮಾಡ್ಕೊಳ್ಳಿ. ನೆವರ್ ಥಿಂಕ್ ಇಟ್ ಲೈಕ್ 1 ಮಿನಿಟಲ್ಲಿ ನೋಡಿದೆ ನಾನು, ಇಲ್ಲಿ ನಾನು ಟ್ರೆಂಡ್ ಲೈನ್ ನೋಡ್ತಾ ಇದ್ದೀನಿ, ಸೊ ಇಲ್ಲಿ ನಾನು ಬ್ರೇಕ್ಔಟ್ ನೋಡ್ತಾ ಇದ್ದೀನಿ, ಇದು ಯಾವುದೂ ವರ್ಕ್ ಆಗೋದಿಲ್ಲ. ನಿನ್ನೆ ಯಾಕೆ ಮಾರ್ಕೆಟ್ ಇಲ್ಲೇ ನಿಂತ್ಕೊಳ್ತು? ಲಾಜಿಕ್ ಅರ್ಥ ಮಾಡ್ಕೊಳ್ಳಿ, ಯಾಕೆ ನಿನ್ನೆ ಮಾರ್ಕೆಟ್ ಇಲ್ಲೇ ನಿಂತ್ಕೊಳ್ತು? ಈ ಮಾರ್ಕೆಟಲ್ಲಿ ಲಾಸ್ಟ್ 2 ಡೇಸಿಂದ ಏನಿತ್ತು ಅದು ಇಂಪಾರ್ಟೆಂಟ್ ನಮಗೆ. ಇಲ್ಲಿ ಯಾಕೆ ಮಾರ್ಕೆಟ್ ಇಲ್ಲೇ ನಿಂತ್ಕೊಳ್ತು ಅನ್ನೋದಕ್ಕೆ ಲಾಸ್ಟ್ 2 ಡೇಸಿಂದ ಏನಿದೆ, ಹೈ ಹೈ ಹೈ, ಇಟ್ ಮೀನ್ಸ್ ಮಾರ್ಕೆಟ್ ಹ್ಯೂಜ್ ರೇಂಜಲ್ಲಿದೆ. ಸೊ ಮಾರ್ಕೆಟ್ ಇಲ್ಲೆಲ್ಲಾದರೂ ಓಪನ್ ಆಗಿದ್ದಿದ್ರೆ ಮಾರ್ಕೆಟಿಗೆ ಈಸಿ ಟು ಬ್ರೇಕ್ ದಿಸ್. ಅದೇ ಮಾರ್ಕೆಟ್ ನನಗೇನಾದರೂ ಇಲ್ಲೆಲ್ಲಾದರೂ ಓಪನ್ ಆಗಿದ್ದಿದ್ರೆ ಮಾರ್ಕೆಟ್ ರಿಟರ್ನ್ ಬಂದು ಅಪ್ಸೈಡ್ ಹೋಗ್ಬೋದಿತ್ತು. ಮಾರ್ಕೆಟ್ ಏನು ಮಾಡಿದೆ, ಎಕ್ಸಾಕ್ಟಾಗಿ ನಿಂತಿರೋ ಪ್ಲೇಸ್ ಬಂದು ನಿನ್ನೆ 2 ರೇಂಜಸ್ ಒಳಗಡೆ ಇದೆ. ಸೊ ಇಟ್ ಮೀನ್ಸ್ ಮಾರ್ಕೆಟ್ ಸೈಡ್ ವೇಸ್ ಇದೆ. ಸೊ ಇವತ್ತು ಮಾರ್ಕೆಟ್ ಇಲ್ಲೇ ಓಪನ್ ಆಗಿದ್ರೆ ಇಟ್ ಈಸ್ ವೆರಿ ಈಸಿ ಫಾರ್ ಇಟ್ ಟು ಬ್ರೇಕ್. ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಕೆಳಗಡೆ ಬಂದಿರೋ ವೆರಿ ಈಸಿ ಫಾರ್ ಇಟ್ ಟು ಬ್ರೇಕ್. ಸೊ ಓಪನ್ ಆಗ್ತಿದ್ದಂಗೆ ಮೇಲೆ ಬಂದಿರೋದ್ರಿಂದ 1 more day ಮಾರ್ಕೆಟ್ ವಿಲ್ ಟೇಕ್ ಅ ರೆಸ್ಟ್. ಸೊ ಅಫ್ಕೋರ್ಸ್ ಇವತ್ತು ಮಧ್ಯಾಹ್ನ ಮೇಲೆ ಬ್ರೇಕ್ ಡೌನ್ ಆಗುತ್ತೋ ಇಲ್ವೋ ನಂಗೆ ಅದು ಬೇಕಿಲ್ಲ, ರೆಸ್ಟ್ ಅಂತೂ ತೊಗೊಳುತ್ತೆ ಮಾರ್ಕೆಟು. ಇದೇ ಲಾಜಿಕ್ಕು, ನಿಮ್ಗೆ ಅರ್ಥ ಮಾಡ್ಕೊಳ್ಳಿ. ಹೈಯರ್ ಟೈಮ್ ಫ್ರೇಮ್ಸ್ಗಳನ್ನ ಏನಕ್ಕೆ ಪ್ರಿಫರ್ ಮಾಡಿ ಟ್ರೇಡ್ ಮಾಡ್ತಾರೆ, ಎಲ್ಲರೂ 1 ಮಿನಿಟಲ್ಲೇ ಟ್ರೇಡ್ ಮಾಡೋದಿಲ್ಲ, ಎಲ್ಲರೂ 5 ನಿಮಿಷದಲ್ಲೇ ಟ್ರೇಡ್ ಮಾಡೋದಿಲ್ಲ. ದಿಸ್ ವಾಸ್ ದ ಲಾಜಿಕ್. ಓಕೆನಾ? ಸೊ ನಿಮಗೆ ಇವತ್ತೊಂದು ನಾಲೆಡ್ಜ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.